ನಮಸ್ಕಾರ ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ಇವತ್ತಿನ ಸಂಚಿಕೆಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಇಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ. ನೋಡಿ ವೀಕ್ಷಕರೇ, ಅಡುಗೆ ಮನೆಯ ಕೇಂದ್ರ ಬಿಂದು ಹೆಣ್ಣು. ಪ್ರತಿದಿನಾನು ಪ್ರತಿಯೊಬ್ಬರ ಮನೆಯಲ್ಲೂ ಪ್ರತಿಯೊಬ್ಬರು ಹೆಣ್ಣಿನ ಕೈ ರುಚಿ ಮೇಲೆ ಡಿಪೆಂಡ್ ಆಗಿರ್ತಾರೆ. ನೋಡಿದ್ರಾ, ಅಡುಗೆ ಮನೆ ಕೆಲಸ ಅಷ್ಟು ಸುಲಭದ ಮಾತಲ್ಲ. ನೀವು ಎಷ್ಟೇ ರುಚಿಯಾದಂಥ ಅಡುಗೆಯನ್ನು ಕಲ್ತಿದ್ರೂ ಕೂಡ ಕೆಲವೊಂದ್ಸರಿ ಇನ್ನೂ ಹೊಸ ರೆಸಿಪಿ ಕಲ್ತಿರ್ಬೇಕಾಗತ್ತೆ ಅಂತ ನಿಮಗೆ ಅನ್ಸತ್ತೆ. ಯಾಕಂದರೆ ನಿಮ್ಮ ಮನೆಯವರು ಹೇಳ್ತಾನೆ ಇರ್ತಾರೆ, ಅರೆ ಇವತ್ತು ನಮ್ಮಮ್ಮ ಮಾಡಿದಾಗ ಇರಲ್ಲಪ್ಪ ಅಡುಗೆ, ನಮ್ಮಮ್ಮ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಿದ್ರು ಗೊತ್ತಾ ಅಂತ ಹೇಳಿ. ಸೊ ನೀವು ಹೊಸ ರೆಸಿಪಿನ ಕಲ್ತ್ಕೊಂಡಿರ್ಬೇಕು. ಅದಕ್ಕೆ ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ ಅಮ್ಮನ ಕೈ ರುಚಿ ಅನ್ನೋ ವಿಭಾಗನ ಇಟ್ಟಿರೋದು. ಬನ್ನಿ, ಇವತ್ತಿನ ನಮ್ಮ ಹೊಸ 5 ರೆಸಿಪಿಗಳು ಹೇಗಿರುತ್ತೆ, ಅದಕ್ಕೆ ಏನೇನು ಪದಾರ್ಥ ಬೇಕು, ಎಲ್ಲದಕ್ಕಿಂತ ಮುಂಚೆ ಯಾವ್ಯಾವ ಅಡುಗೆ ಅಂತ ನೋಡೋಣ. ಸೀಸನ್ ಕುಕಿಂಗ್ನಲ್ಲಿ ಬಾಳೆಕಾಯಿ ಬಾತ್, ಅಮ್ಮನ ಕೈ ರುಚಿಯಲ್ಲಿ ಹೆಸರು ಕಾಳು ಪೂರಿ, ಆರೋಗ್ಯಕರ ಅಡುಗೆಯಲ್ಲಿ ಸೀಬೆ ಹಣ್ಣಿನ ಸಲಾಡ್, ದಿಢೀರ್ ಅಡುಗೆಯಲ್ಲಿ ಕೆಂಪು ತೊಗರಿ ಬೇಳೆ ಉಪ್ಪಿಟ್ಟು, ಕಲ್ಯಾಣುಬ ಅಡುಗೆಯಲ್ಲಿ ಕ್ಯಾಪ್ಸಿಕಮ್ ಕಚೋರಿ. ಇವತ್ತಿನ ಸಂಚಿಕೆಯ ಮೊದಲನೇ ಅಡುಗೆ ಬಾಳೆಕಾಯಿ ಬಾತ್. ನೋಡಿ, ಬಾಳೆಕಾಯಿ ಅಂದ ತಕ್ಷಣ ನಮಗೆ ಎಷ್ಟು ಥರದ ಅಡುಗೆ ಪಟ್ಟಂತ ನೆನಪಾಗ್ಬಿಡತ್ತೆ. ಹಾಗೆ ನಾವು ಟೇಸ್ಟ್ ಕೂಡ ಮಾಡಿರ್ತೀವಿ. ಬಾಳೆಕಾಯಿ ಬಜ್ಜಿ ಆಗಲಿ, ಬಾಳೆಕಾಯಿ ಬೋಂಡ ಆಗಲಿ, ಹಾಗೆ ಬಾಳೆಕಾಯಿ ಚಿಪ್ಸ್ ಆಗಲಿ, ಇದೆಲ್ಲನೂ ನಾವು ಟೇಸ್ಟ್ ಮಾಡಿರ್ತೀವಿ. ಸ್ವಲ್ಪ 1 ಕಿಲೋಮೀಟ್ರ್ ಮುಂದೆ ಹೋಗ್ಬಿಟ್ಟು ಇವತ್ತು ನಾವು ಬಾಳೆಕಾಯಿ ಬಾತ್ ಮಾಡ್ತಾ ಇದ್ದೀವಿ. ಈ ಸೀಸನ್ನಲ್ಲಿ ನಾವು ವೆರೈಟಿ ಬಾತ್ ಮಾಡಿಕೊಟ್ರೆ ಅದು ಬಿಸಿಯಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಅದಕ್ಕೆ ನಾನಿವತ್ತು ಬಾಳೆಕಾಯಿ ಬಾತ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇನ್ನು ಈ ಬಾಳೆಕಾಯಿಗೆ ಹಸಿಮೆಣಸಿನಕಾಯಿ ಹಾಗೆ ಫಾಸ್ಟಾಗಿ ಪಾಸ್ತಾನ ಹಾಕಿ ಮಾಡ್ತಾ ಇರೋದು. ಬನ್ನಿ, ಡಿಫ್ರೆಂಟ್ ಆಗಿದೆ ಅಡುಗೆ. ಇನ್ನು ತಡ ಮಾಡೋದು ಬೇಡ, ಈ ಅಡುಗೆಗೆ ಏನೇನು ಪದಾರ್ಥ ಬೇಕು ಅಂತ ನೋಡೋಣ. ಬಾಳೆಕಾಯಿ, ಪಾಸ್ತಾ, ಈರುಳ್ಳಿ, ಮೆಣಸಿನಕಾಯಿ, ಕೊತ್ತಂಬರಿ, ಖಾರದ ಪುಡಿ, ಗರಂ ಮಸಾಲ, ಎಣ್ಣೆ, ಚಕ್ಕೆ, ಲವಂಗ, ಗೋಡಂಬಿ, ಪುದೀನ, ಶುಂಠಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ನಿಂಬೆ ರಸ, ಅರಿಶಿನ, ಪಲಾವ್ ಎಲೆ, ಉಪ್ಪು. ಈಗ ನಾನು ಮೊದಲಿಗೆ ಸೀಸನ್ ಕುಕಿಂಗ್ನಲ್ಲಿ ಬಾಳೆಕಾಯಿ ಬಾತ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅಲ್ವಾ. ನೀವು ಎಲ್ಲ ಪದಾರ್ಥಗಳನ್ನು ನೋಟ್ ಮಾಡ್ಕೊಂಡ್ರಿ. ಬನ್ನಿ, ಈಗ ಫಸ್ಟು ಗ್ಯಾಸ್ ಆನ್ ಮಾಡಬೇಕು. ನೋಡಿ, ನಾನು ಆಲ್ರೆಡಿ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಪಾಸ್ತಾ ಹಾಕಿ ಬೇಯಿಸೋಕಿಟ್ಟಿದ್ದೀನಿ. ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಬೇಕು. ಪಲಾವ್ ಎಲೆ ಹಾಕಬೇಕು, ಹಾಗೆ ಚಕ್ಕೆ ಮತ್ತು ಲವಂಗ, ಈರುಳ್ಳಿ ಹಾಕ್ತಾ ಇದ್ದೀನಿ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನೋಡಿ ನೀವು ಅಡುಗೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಬಳಸಬೇಕು ಅಂತ ಗೊತ್ತಿದೆ. ಆದರೆ ಅದನ್ನು ಹೇಗೆ ತಯಾರು ಮಾಡ್ಕೋಬೇಕು ಅಂತ ಗೊತ್ತಾ? ವೆರಿ ಸಿಂಪಲ್. ಏನಂದರೆ, ಶುಂಠಿಗೆ ಮೇಲ್ಗಡೆ ಏನು ಸಿಪ್ಪೆ ಇರುತ್ತೆ ಅದನ್ನೆಲ್ಲ ತಗೊಂಡ್ಬಿಡಿ ಕ್ಲೀನಾಗಿ, ಅದನ್ನು ಕಟ್ ಮಾಡ್ಕೊಳ್ಳಿ. ಹಾಗೆ ಬೆಳ್ಳುಳ್ಳಿದು ಕೂಡ ಸಿಪ್ಪೆ ಎಲ್ಲ ತೆಗೆದು ಪೀಸಸನ್ನು ತಗೊಳ್ಳಿ. ಹಾಗೆ ಎರಡನ್ನೂ ನೀವು ಸ್ವಲ್ಪ ಎಣ್ಣೆ ಹಾಕಿ, ಇಲ್ಲ ಅಂದರೆ ಹಾಗೇ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಪೇಸ್ಟ್ ಮಾಡ್ಕೋಬೇಕು. ಕೆಲವ್ರು ಏನು ಮಾಡ್ತಾರೆ, ಸ್ವಲ್ಪ ಇದಕ್ಕೆ ಜೀರಿಗೆನ ಹಾಕ್ತಾರೆ. ಸೊ ಅದು ತುಂಬ ದಿನ ಇಟ್ಟರೆ ಕೆಡೋದಿಲ್ಲ ಅಂತ ಹೇಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೇಗೆ ಮಾಡೋದು ಅಂತ ಹೇಳಿದೆ. ಈಗ ನಾನೇನು ಹೇಳ್ತಾ ಇದ್ದೀನಿ, ಬಾಳೆಕಾಯಿ ಬಾತ್ ಹೇಗೆ ಮಾಡೋದು ಅಂತ. ಮೆಣಸಿನ್ಕಾಯಿ ಹಾಕಿದೆ. ಈಗ ಹಸಿಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಕ್ಲೀನಾಗಿ ತಾಳಿಸ್ಬಿಟ್ರೆ ಅದರ ಟೇಸ್ಟೇ ಬೇರೆ ಕಣ್ರಿ. ಹಾಗೆಯೇ ಫುಲ್ ತಾಳಿಸಿದಾದ್ಮೇಲೆ ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ಅದಕ್ಕೆ ಸ್ವಲ್ಪ ಉಪ್ಪು ಜೀರಿಗೆ ಎಲ್ಲ ಹಾಕಿಬಿಟ್ಟು ಟೇಸ್ಟ್ ಮಾಡ್ತಾರೆ. ಈ ರೊಟ್ಟಿ ಜೊತೆಗೆಲ್ಲ ಭಾಳ ಚೆನ್ನಾಗಿರುತ್ತೆ. ಈಗ ಪಾಸ್ತಾ ಬೆಂದಿದೆ, ಸೊ ಅದಕ್ಕೆ ಗ್ಯಾಸ್ ಆಫ್ ಮಾಡಿದ್ದೀನಿ. ಟೊಮೆಟೊ,
ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲೆ 1.5 ಸ್ಪೂನಷ್ಟಿದೆ, ಒಣ ಖಾರದ ಪುಡಿ, ಅರಿಶಿಣ ಪುಡಿ, ನನಗಂತೂ ಈ ಥರದ ಅಡುಗೆ ಮಾಡ್ತಾ ಇದ್ದ ಹಾಗೆ ಬಾಯಲ್ಲಿ ನೀರು ಬರೋಕ್ಕೆ ಶುರು ಆಗತ್ತಪ್ಪ. ನೋಡಿ, ಬೆಂದಿರುವಂಥ ಪಾಸ್ತಾ ಒಗ್ಗರಣೆಗೆ ಹಾಕಬೇಕು. ಪಾಸ್ತಾ ಅಂದ ತಕ್ಷಣ ಪಾಸ್ತಾಯಿಂದ ಅದೊಂದೇ ಅಡುಗೆ ಮಾಡ್ಬೋದು ಅಂತ ತಿಳ್ಕೊಂಡಿದ್ರೆ ಖಂಡಿತವಾಗ್ಲೂ ತಪ್ಪು. ನೋಡಿ, ಈ ಥರ ಭಾತ್ಗೂ ಎಲ್ಲ ಯೂಸ್ ಮಾಡ್ಬೋದು. ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಹಾಗೆ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅಲ್ವಾ. ಈಗ ನಾನು ಬೇಯಿಸಿರುವಂಥ ಬಾಳೆಕಾಯಿನ ಹಾಕ್ತಾ ಇದ್ದೀನಿ. ಸಿಪ್ಪೆ ತೆಗೆದು ನೀವು ಹಾಗೆ ಹಾಕ್ಬಿಟ್ಟಿರ ಮತ್ತೆ. ತುಂಬ ಕಲರ್ಫುಲ್ ಆಗಿದೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿ. ನೋಡಿ, ಈಗ ನೀವು ಕೊತ್ತಂಬರಿ ಮತ್ತು ಪುದೀನ ಎರಡನ್ನೂ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಕೆಲವ್ರ ಮನೇಲಿ ಏನು ಮಾಡ್ತಾರೆ ಗೊತ್ತಾ, ನಾನು ನೋಡಿರೋಂಥ ವಿಷಯ ಏನಂದರೆ, ಈ ಥರದ ಅಡುಗೆ ಮಾಡ್ತಿರ್ತಾರೆ ನೋಡಿ, ಒಗ್ಗರಣೆ ತುಂಬ ಚೆನ್ನಾಗಿ ಈ ಥರ ಆಗಿತ್ತು ಅಂದರೆ ಒಂದು ಬಟ್ಲದಲ್ಲಿ ತೆಗೆದಿಟ್ಕೊಂಡ್ಬಿಡ್ತಾರೆ. ಏನಕ್ಕಂದರೆ ಚಪಾತಿ ಜೊತೆ ಎಲ್ಲ ಟೇಸ್ಟ್ ಮಾಡೋಕ್ಕೆ. ಅವ್ರಿಗೇನೋ ಒಂಥರ ಹೊಸ ಅಡುಗೆನ ಬೇರೆ ಬೇರೆ ರೀತಿಯಲ್ಲಿ ಟೇಸ್ಟ್ ಮಾಡೋಕ್ಕೆ. ಅನ್ನ ಹಾಕಬೇಕು, ಗೊತ್ತಲ್ವಾ ನಿಮಗೆ, ಒಗ್ಗರಣೆಗೆ ಎಷ್ಟು ಹಿಡಿಸುತ್ತೆ ಅಷ್ಟನ್ನ. ನೋಡಿ ವೀಕ್ಷಕರೇ, ಯಾವಾಗಲೂ ನಾವು ಬಾತ್ ಮಾಡೋ ಟೈಮ್ನಲ್ಲಿ ಮಾತ್ರ ಅನ್ನ ಸ್ವಲ್ಪ ಉದುರುದ್ರಾಗಿರಬೇಕು. ಅಂದರೆ ಬಾತು ಚೆನ್ನಾಗಿ ಕಾಣುತ್ತೆ, ಹಾಗೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಈಗ ನೀವು ತಿಳಿ ಸಾರೆಲ್ಲ ಮಾಡ್ತೀರಿ ನೋಡಿ, ಆಗ ಸ್ವಲ್ಪ ಅನ್ನ ಮುದ್ದೆ ಇದ್ರೂ ಚೆನ್ನಾಗಿರುತ್ತೆ. ಯಾಕೆಂದರೆ ತಿಳಿ ಸಾರಿಗೆ ಅನ್ನ ಮುದ್ದೆಯಾಗೇ ಇರಬೇಕು, ಅಂದರೆ ಮೆತ್ತಿಗಿರಬೇಕು. ನಿಂಬೆ ರಸ ಹಾಕ್ತಾ ಇದ್ದೀನಿ. ಈಗ ಬಿಸಿ ಬಿಸಿಯಾಗಿ ಬಾಳೆಕಾಯಿ ಬಜ್ಜಿ ಅಲ್ಲ ಭಾತ್ ರೆಡಿ ಆಗಿದೆ. ಈ ಸೀಸನ್ನಲ್ಲಿ ಬಿಸಿ ಬಿಸಿಯಾಗಿ ಈ ಥರದ ಅನ್ನದ ಅಡುಗೆ ಮಾಡಿಕೊಟ್ರೆ ಯಾರು ಬೇಡ ಅನ್ನಲ್ಲ, ಕಣ್ಣು ಮುಚ್ಕೊಂಡು ಟೇಸ್ಟ್ ಮಾಡ್ತಾರೆ. ಸೊ ಆ ಟೇಸ್ಟ್ ಹೇಗಿರುತ್ತೆ ಅನ್ನೋದನ್ನ ತಿಳಿಬೇಕು ಅಂದರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಬೇಕು. ಬಾಳೆಕಾಯಿ ಭಾತ್ ಮಾಡುವ ವಿಧಾನ: ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ, ಪಲಾವ್ ಎಲೆ, ಚಕ್ಕೆ, ಲವಂಗ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿ ಮೆಣಸಿನಕಾಯಿ, ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ, ಖಾರದ ಪುಡಿ, ಅರಿಶಿನ, ಬೇಯಿಸಿಕೊಂಡ ಪಾಸ್ತಾ, ಬೇಯಿಸಿ ಕಟ್ ಮಾಡಿಕೊಂಡ ಬಾಳೆಕಾಯಿ, ಕೊತ್ತಂಬರಿ, ಪುದೀನ, ಅನ್ನವನ್ನು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಈಗ ಸರ್ವಿಂಗ್ ಬೌಲ್ನಲ್ಲಿ ಹಾಕಿ ಸ್ವಲ್ಪ ನಿಂಬೆ ರಸ, ಗೋಡಂಬಿಯನ್ನು ಹಾಕಿ ರುಚಿಯಾದ ಬಾಳೆಕಾಯಿ ಭಾತನ್ನು ತಿನ್ನಲು ಕೊಡಿ.